ಅಯ್ಯೋ ಅಪ್ಪ ಡೇ ಈ ಯು ಎಸ್ ಅವರು ನಮಗೆ ಗುಲಾಬ್ ಜಾಮೂನ್ಗಳನ್ನೆಲ್ಲ ಗಲ 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 ಅನ್ಸ್ಬಿಟ್ಟಿದ್ರು ಪೋಪ್ಳಲ್ಲಿ. ಏನು ಗುರು ಆಗ್ತಾ ಐತೆ ಮ್ಯಾಚು, ಏನು ಸೋಲೋ ಲಕ್ಷಣಗಳೆಲ್ಲ ಕಾಣಿಸ್ತಾ ಇದ್ದಲ್ಲ. ಅಪ್ಸೆಟ್ 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 ಅಂತ ಮಾತಾಡ್ತಿದ್ದೆ ಬೆಳಗ್ಗೆ ಪ್ರಿವ್ಯೂಲಿ. ಇಲ್ಲಿ ನೋಡ್ತಾರೆ ಪಾಕಿಸ್ತಾನಿಗೆ ಅಪ್ಸೆಟು, ಈ ಕಡೆ ಅವ್ರಿಗೆ ಅಪ್ಸೆಟು, ಸ್ಕಾಟ್ಲೆಂಡ್ ಮಾಡ್ತಾರೆ ಅಪ್ಸೆಟು, ಹಂಗೆ ಹಿಂಗೆ ಅಂತ ಮಾತಾಡಿದೆ. ಇಂಡಿಯಾಗೆ ಅಪ್ಸೆಟ್ ಆಗೋ ಥರ ಕಾಣಿಸ್ತಾ ಇತ್ತಲ್ಲ. ಓವರ್ ಕಾನ್ಫಿಡೆಂಟ್ ಏನು ಹೇಳೋದಕ್ಕೆ ಹೋಗ್ಬಾರ್ದು ಅಂತ ಅನ್ಸ್ಬಿಟ್ಟಿತ್ತ ಅನ್ನೋದು ಒಂದು ಪಾಯಿಂಟ್ ನನಗೆ. ಯಾಕೆಂದರೆ 46ಕ್ಕೆ 4 ವಿಕೆಟ್ ಡಮಾರು ಇಂಡಿಯಾದು ಪೋಪ್ಳಲ್ಲಿ. 4 ವಿಕೆಟ್ನ ಕಳ್ಕೊಂಡಂತ ಇಂಡಿಯಾ. ಇನ್ಫ್ಯಾಕ್ಟ್ 76 ಫಾರ್ ಎಷ್ಟು 76 ಫಾರ್ 6 ಆಗಿತ್ತು ಗುರು. ಅಲ್ಲಿಂದ ರಿಕವರ್ ಆಗಿರೋಂಥ ಇಂಡಿಯಾ 161 ಹೊಡೆದಿದೆ ಅಂತಂದರೆ ಇವತ್ತು ಸೂರ್ಯಕುಮಾರ್ ಯಾದವ್ ಕಣ್ಣು ಮುಚ್ಕೊಂಡು ಕೊಟ್ಬಿಡ್ಬೇಕು ಪ್ಲೇಯರ್ ಆಫ್ ದ ಮ್ಯಾಚು, ಬೇರೆ ಯಾರು ಅಲ್ಲ. ಇಂಥ ಸಿಚುವೇಶನಲ್ಲಿ ಬರಬೇಕು. ಇವತ್ತು ಸೂರ್ಯಕುಮಾರ್ ಯಾದವ್ ಮಾನ ಉಳಿಸಿದ್ದಾರೆ. ಬೇರೆಯವ್ರ ಮೇಲೆ ಸೋತ್ರೆ, ಸೌತ್ ಆಫ್ರಿಕಾ ಮೇಲೆ ಸೋತ್ರೆ, ನ್ಯೂಜಿಲ್ಯಾಂಡ್ ಮೇಲೆ ಸೋತ್ರೆ, ಅಥವಾ ಪಾಕಿಸ್ತಾನ ಬಿಟ್ಟಾಕ್ಬಿಡಿ, ಆಸ್ಟ್ರೇಲಿಯಾ ಮೇಲೆ ಸೋತ್ರೆ, ಇವ್ರ ಮೇಲೆಲ್ಲ ಸೋತ್ರೆ ಒಂದು ಗತ್ತು, ಘನತೆ, ಗಾಂಭೀರ್ಯ ಅದು ಇದೆಲ್ಲ ಇರುತ್ತೆ. ಯು ಎಸ್ ಎ ಮೇಲೆ ಸೋತೋಗ್ಬಿಡ್ತು ಅಂತಂದರೆ ಹೆಂಗೆ ಗುರು, ಒಂಥರ ಮಕ ಇಕ್ಕಾಗ್ತದ. ಯು ಎಸ್ ಎ ಮೇಲೆ ಸೋತೋಗ್ಬಿಡ್ತು ಇಂಡಿಯಾ ಅಲ್ಲಿ ಗ್ರೂಪ್ ಸ್ಟೇಜಲ್ಲಿ ಅಂತ ಅಂದಾಗ ಪಾಕಿಸ್ತಾನದವ್ರು ತಿಕ್ಕ ಹೊಡ್ಕೊಂಡು ಹಾಕ್ಬಿಡ್ತಾರೆ ಅಷ್ಟೇ. ಆಮೇಲೆ ಏನ್ರು ನಮ್ಮನ್ನ ಆಡ್ಕೊಂತಿದ್ರೆ ನೀವೇ ಸೋತೋಗ್ಬಿಟ್ರಿ ಹಂಗೆ ಹಿಂಗೆ ಅಂತ ಎಲ್ಲ. ಯಾಪ ಇವತ್ತು ನಿಜಾಲು ಮಾನ ಕಾಪಾಡಿದ್ದಾರೆ ಸೂರ್ಯಕುಮಾರ್ ಯಾದವ್. ಆಪತ್ ಬಾಂಧವ ಆಗಿದ್ದಾರೆ ಇವತ್ತು. ಹೌದು, ಅವರು ಔಟ್ ಆಗಬೇಕಾಗಿತ್ತು. 10ರಲ್ಲೂ 11ರಲ್ಲೂ ಇರಬೇಕಾದ್ರೆ ಕಾಟನ್ ಬೋಲ್ಟ್ ಚಾನ್ಸ್ನ ಮಿಸ್ ಮಾಡ್ತಾರೆ. ಸೀದಾ ಹೊಡೆದ್ಬಿಟ್ಟಿದ್ರು, ಟಕ್ಕನ ಕ್ಯಾಚ್ ಬಂದಿತ್ತು. ಬಟ್ ಆ ಫಾಲೋ ಥ್ರೋಲ್ಲಿ ಹಿಡಿಯೋದಕ್ಕಾಗಲಿಲ್ಲ ಕ್ಯಾಚ್ನ ಬೌಲರು. ಸೊ ಅದೊಂದು ಕ್ಯಾಚ್ನ ಮಿಸ್ ಮಾಡಿಕೊಂಡು ನೋಡಿ, ಕ್ಯಾಚ್ನ ಮಿಸ್ ಮಾಡಿ ಒಂದು ಮ್ಯಾಚಾಗಿ ಹೊರಟೋಗ್ಬಿಡ್ತಲ್ಲ ಗ್ರೋ ಅಂತ ಅನ್ಕೊಂಡಿರ್ತಾರೆ. ಅಲ್ಲೇನಾದ್ರು ಸೂರ್ಯಕುಮಾರ್ ಯಾದವ್ ಔಟ್ ಆಗಿತ್ತು ಅಂದ್ರೆ 100 ಹೊಡಿತಿರ್ಲಿಲ್ವನು ಇಂಡಿಯಾ. ಯಾಕಂದರೆ ಆ ಥರ ಕೊಲ್ಯಾಪ್ಸ್ ಆಗಿದ್ದು. 77ಕ್ಕೆ 6 ಅಂತಾರೆ ಲೆಕ್ಕ ಹಾಕೊಳ್ಳಿ ಅಲ್ಲಿ. ಅದಕ್ಕಿಂತ ಹಿಂದೆನೇ ಕ್ಯಾಚ್ ಬಂದುಬಿಟ್ಟಿತ್ತು ಸೂರ್ಯಕುಮಾರ್ ಯಾದವ್. 77 ಕೂಡ ಆಗಿರಲಿಲ್ಲ ಅಲ್ಲಿ. ಸೀರಿಯಸ್ಲಿ ಗುರು, ಎಂಥ ಒಳ್ಳೆ ರಿಕವರಿ ಆಯಿತು ಅಂತಂದರೆ 6 ವಿಕೆಟ್ ಹೋದಾದ್ಮೇಲೆ 7th ವಿಕೆಟ್ ಪಾರ್ಟ್ನರ್ಶಿಪ್ಪು ಆ ಒಂದು ಅಕ್ಷರ್ ಪಟೇಲ್ ಜೊತೆಗೆ ನಿಂತ್ಕೊಂಡು ಸ್ವಲ್ಪ ಆಡ್ತಾರೆ. ಆಮೇಲೆ ಅವರು ಔಟ್ ಆದರು. ಅದಾದ ನಂತರ ಲಾಸ್ಟ್ವರೆಗೂ ನಿಂತ್ಕೊಂಡು ಆಡಿದಂಥ ಸೂರ್ಯಕುಮಾರ್ ಯಾದವ್ 80+ ರನ್ಸ್ನ ಹೊಡಿಬೇಕು ಅಂತಂದರೆ ಈ ವಿಕೆಟಲ್ಲಿ ಸುಮ್ಮನೆ ಮಾತಲ್ವೇ ಅಲ್ಲ. ಯಾವ ಥರ ಆಡ್ತಾರೆ ಅಂತಂದರೆ ಕಾಶಿಯಸ್ ಆಗಿ. ನಾವು ಈ ಥರ ಸೂರ್ಯಕುಮಾರ್ ಯಾದವ್, ಡೆವಲಪ್ ಆಗಿರುವಂಥ ಸೂರ್ಯಕುಮಾರ್ ಯಾದವ್, ಅಂದರೆ ನಾವು ಫುಲ್ಲು ಸ್ಟ್ರೆಚ್ಚಲ್ಲಿ ಆಡುವಂಥ ಸೂರ್ಯಕುಮಾರ್ ಯಾದವ್ ನೋಡ್ತಿದ್ವಿ. ಕ್ಯಾಪ್ಟನ್ ಆಗಿನ ಮುಂಚೆ ಫುಲ್ ಫ್ಲೋಲ್ ಆಡುವಂಥ ಸೂರ್ಯಕುಮಾರ್ ಯಾದವ್ನ ಯಾವ ಸಿಚುವೇಶನ್ ನೋಡ್ತಾರಲ್ಲ, ಹೆಂಗೆ ಬೇಕೋ ಹಂಗೆ ರುಬ್ಬಾಡ ಸೂರ್ಯಕುಮಾರ್ ಯಾದವ್ ನೋಡ್ತಿದ್ವಿ. ಬಟ್ ಸಿಚುವೇಶನ್ಗೆ ಅಡ್ಯಾಪ್ಟ್ ಮಾಡಿಕೊಂಡು, ಕಂಟ್ರೋಲ್ನ ತೊಗೊಂಡು, ಯಾವ ಟೈಮಲ್ಲಿ ಏನು ಮಾಡಬೇಕು, ಯಾವ ಶಾಟ್ಗಳನ್ನ ಹೊಡಿಬೇಕು ಅಂತ ನೋಡ್ಕೊಂಡು ಆಡಿದಂಥ ಸೂರ್ಯಕುಮಾರ್ ಯಾದವ್. ನೋಡಿ, ಹೋದ ವರ್ಷ ಫುಲ್ಲು ರನ್ಸೇ ಬಂದಿಲ್ಲ ಸೂರ್ಯಕುಮಾರ್ ಯಾದವ್ಗೆ. ಸ್ಕೈ ಏನು ಮಾಡ್ತಿದ್ದೀರಾ ಅಂತೆಲ್ಲ ಕ್ವಶನ್ ಮಾಡ್ತಿದ್ದಂಗೆ 2026ಇಂದ ಹೊಸ ಅಧ್ಯಾಯ ಸ್ಟಾರ್ಟ್ ಮಾಡ್ತೀನಿ 2.0 ಅಂತ ಸ್ಟಾರ್ಟ್ ಮಾಡೋದು. ಪ್ಲೇಯರ್ ಆಫ್ ದ ಸೀರೀಸು, ಲಾಸ್ಟ್ ಸೀರೀಸು ನ್ಯೂಜಿಲ್ಯಾಂಡ್ ಅಗೇನ್ಸ್ಟು. ಇಲ್ಲಿ ನೋಡ್ತು ಅಂತಂದರೆ ಈ ಥರ ಆಟ ಮೊದಲನೇ ಮ್ಯಾಚಲ್ಲೇ ಮಾನ ಮರ್ಯಾದೆ ಕಾಪಾಡುವಂಥದ್ದು ಇಂಡಿಯಾದು. ನಾನು ಏನಕ್ಕೆ ಹೇಳ್ತೀನಿ ಅಂದರೆ, ಆಬ್ವಿಯಸ್ಲಿ ಇವತ್ತು ಮಾನ ಮರ್ಯಾದೆ ಕಾಪಾಡಿದರೆ, ಇಲ್ಲ ಅಂದರೆ ಖಂಡಿತ ಸೋಲ್ತಾ ಇದ್ವಿ ನಾವು. 131, 140 ಎಲ್ಲ ಹೊಡೆದಿತ್ತು ಅಂದರೆ ಇದೆಲ್ಲ ಸ್ಕೋರ್ ಎಲ್ಲ ನೋಡಿರಲ್ಲ, ಚೇಸ್ ಆರಾಮಾಗಿ ಮಾಡಿರೋರು. ಸೊ 160 ಹೋಗಿದ್ಕೆ ಒಂದು ರೇಂಜಿಗೆ ನಮಗೆ ಒಂಥರ ಸೇಫ್ ಸ್ಕೋರ್ ಅಂತ ಅನಿಸಿದ್ದು. 150 ಆ್ಯಂಡ್ ಅಬೋವ್ ಬೇಕೇ ಬೇಕಾಗಿತ್ತು ಈ ವಿಕೆಟಲ್ಲಿ. ಯಾವುದೇ ಟೀಮ್ ಆಗಿರಲಿ 150 ಆ್ಯಂಡ್ ಅಬೋವ್ ಬೇಕೇ ಬೇಕು. ಸೊ ಅದನ್ನು ಮಾಡಿದ್ದು ನಮ್ಮ ಸೂರ್ಯಕುಮಾರ್ ಯಾದವ್. ಪಾಪ ನೇತ್ರಾ ವಾಲ್ಕರ್ ಇವತ್ತು 65 ರನ್ ಎಕ್ಕಿಸ್ಕೊಂಡಿದ್ದಾರೆ. ಬೇರೆಯವರೆಲ್ಲ ಸಖತ್ತಾಗಿ ಎಕನಾಮಿಕಲ್ ಸ್ಪೆಲ್ ಆಗ್ತಿರೋಂಥ ಟೈಮಲ್ಲಿ ಎಕ್ಸ್ಪೀರಿಯನ್ಸ್ಡ್ ನೇತ್ರಾ ವಾಲ್ಕರು 65 ರನ್ನ ವಾಂಚಿಸ್ಕೊಂಡಿದ್ದಾರೆ. ಅವ್ರಿಗೆ ಲಾಸ್ಟ್ ಓವರ್ ಕೊಡಬೇಕಾಗಿತ್ತು, ಹೆಂಗಿದ್ರು ವಾಂಚಿಸ್ಕೊಂಡಿದ್ರು. ಬೇರೆಯವ್ರಿಗೆ ಹಾಕ್ಬೋದಾಗಿತ್ತಲ್ಲ. 20 ರನ್ ಹೊಡ್ಸ್ಕೊತಾರೆ, 21 ರನ್ ಹೊಡ್ಸ್ಕೊತಾರೆ ಲಾಸ್ಟ್ ಓವರಲ್ಲಿ. ಸೂರ್ಯ ಗೊತ್ತಲ್ಲ, ಲಾಸ್ಟ್ ಓವರ್ ಹಾಕೊಂಡು ರುಬ್ಬಿದ್ದು, ಚಚ್ಚೆ 6-4 ಇಟ್ಟಿದ್ದು. ಯಪ್ಪ, ನಮ್ಮ ಸೂರ್ಯ ಆಡಿದ್ದು ಇವತ್ತು ಸೆಲ್ಯೂಟ್ ಹೊಡಿ, ನಿಂತ್ಕೊಂಡು ಸೆಲ್ಯೂಟ್ ಹೊಡಿಬೇಕು. ಏನು ಗುರು, ಯು ಎಸ್ ಎಮ್ ಎಲ್ ಆಡೋದು ಸೆಲ್ಯೂಟ್ ಹೊಡಿಬೇಕಂತ ಕೇಳಿದ್ರೆ ಹೊಡಿಬೇಕು ಗುರು. ಇವತ್ತು ಮಾನ ಮರ್ಯಾದೆ ಹೋಗ್ಬಿಟ್ರದು ನಮ್ಮದು. ಮಾನ ಮರ್ಯಾದೆ ಪ್ರಶ್ನೆ, ಅದಕ್ಕೆ ಹೊಡಿಬೇಕು ಇವತ್ತು. ಟಾಸ್ ಗೆದ್ರು ಅವರೇನೇ ನಮ್ಮನ್ನ ಬ್ಯಾಟಿಂಗ್ ಆಡೋದಕ್ಕೆ ಕಳಿಸ್ತಾರೆ. ಅದೇ ಸೆಕೆಂಡ್ ಬ್ಯಾಟಿಂಗ್ ಆಡಬೇಕಾದ್ರೆ ಖಂಡಿತ ಅಡ್ವಾಂಟೇಜ್ ಅಂತೂ ಇದ್ದೇ ಇದೆ ಗುರು. ಇವತ್ತು ಹಂಗೊಳಗೋರು ಸೆಕೆಂಡ್ ಮ್ಯಾಚ್ ಬಗ್ಗೆನೂ ಮಾತಾಡಬೇಕು. ನಮ್ಮ RCBಯ ಪಂಟ್ರ್ ಆಗಿರೋಂಥ ರೊಮ್ಯಾರಿಯೋ ಶೆಫರ್ಡು ಹ್ಯಾಟ್ರಿಕ್ ತೆಗೆಯೋದ್ರ ಜೊತೆಗೆ 5 ಫಾರ್ನ ತೆಗೆದಿರೋದು ಇವತ್ತು. ಸ್ಕಾಟ್ಲ್ಯಾಂಡ್ ಅವರು ಅಪ್ಸೆಟ್ ಕೊಡೋದ್ರಲ್ಲೇ ಇದ್ದರು. ಇನ್ಫ್ಯಾಕ್ಟ್ ಅವರು ಕೂಡ ಚೆನ್ನಾಗೇ ಆಡಿದ್ರು. ಅವರು ಆಲ್ಔಟ್ ಆಗಿ ಹೋಗ್ಬಿಟ್ರು. ಫಸ್ಟ್ ಮ್ಯಾಚ್ ನೋಡ್ತು ಅಂತಂದರೆ ಹೆಂಗೆ, ಏನು ಗುರು ಇದು ಹಿಂಗೆ ಆಡ್ತಾ ಇದ್ದಾರೆ. ಸ್ಕಾಟ್ಲ್ಯಾಂಡು ಪರವಾಗಿಲ್ಲ ಚೆನ್ನಾಗೇ ಆಡಿದ್ರು, ಬಟ್ ಅಷ್ಟು ಕ್ಲೋಸಿಗೆ ಬರಲಿಲ್ಲ. ಫಸ್ಟ್ ಮ್ಯಾಚ್ ಅಂತೂ ತೀರಾ ಕ್ಲೋಸ್ ಇತ್ತು. ನೆದರ್ಲ್ಯಾಂಡ್ಸ್ ಅವ್ರು ತೀರಾ ಕ್ಲೋಸಿಗೆ ಬಂದುಬಿಟ್ಟಿದ್ರು ಪಾಕಿಸ್ತಾನದವ್ರಿಗೆ. ಇವತ್ತು ಸ್ಕಾಟ್ಲ್ಯಾಂಡ್ ಅವರು ಕೂಡ ಪರವಾಗಿಲ್ಲ, ಒಂದು ರೇಂಜ್ ಚೆನ್ನಾಗಿ ಆಡಿದ್ರು. 5 ಫಾರ್ ಏನೋ ಬಂದಿಲ್ಲ ಅಂತಂದಿದ್ರೆ, ಇನ್ಫ್ಯಾಕ್ಟ್ ಹೆಟ್ಮಾರ್ ಚೆನ್ನಾಗಿ ಆಡಿದ್ರು ಫಸ್ಟ್ ಇನ್ನಿಂಗ್ಸಲ್ಲಿ. ಏನಾದರೂ 5 ಫಾರ್ ಏನೋ ಬಂದಿಲ್ಲ ಅಂತಂದರೆ, ಜೇಸನ್ ಹೋಲ್ಡರ್ 3 ವಿಕೆಟ್ ಎತ್ತಿಲ್ಲ ಅಂದರೆ ಖಂಡಿತ ಈ ಮ್ಯಾಚನ್ನು ಕೂಡ ಚೇಸ್ ಡೌನ್ ಮಾಡಿರೋರೇನೋ, ಏನಾದ್ರು ವಿಕೆಟ್ಸ್ ಉಳಿಸ್ಕೊಂಡಿತ್ತು ಅಂತಂದರೆ ಸ್ಕಾಟ್ಲ್ಯಾಂಡ್ ಅವರು. ಸೊ ಆ ಮ್ಯಾಚ್ ಬಿಟ್ಬಿಡೋಣ, ಫಸ್ಟ್ ಮ್ಯಾಚ್ನ ಕೂಡ ಬಿಟ್ಬಿಡೋಣ, ನಮ್ಮ ಮ್ಯಾಚಿಗೆ ಬರೋಣ. ಆದರೆ ಮೆಚ್ಕೊಬೇಕಾಗಿರೋದೇನೋ ಅಂದರೆ ರೊಮ್ಯಾರಿಯೋ ಶೆಫರ್ಡ್ ಇವತ್ತು 5 ಫಾರ್ನ ತೆಗೆದಿರೋವಂಥದ್ದು.
ಸೊ ಓಕೆ, ಫಸ್ಟ್ನೇ ದಿನದಲ್ಲೇ ನೋಡ್ಬಿಟ್ವಲ್ಲ ಗುರು, ಹ್ಯಾಟ್ರಿಕ್ನು ನೋಡ್ಬಿಟ್ವಿ ಫಸ್ಟ್ನೇ ದಿನದಲ್ಲೇ. ಆಮೇಲೆ ಕ್ಲೋಸೆಸ್ಟ್ ಆಫ್ ದ ಕ್ಲೋಸೆಸ್ಟ್ ಮ್ಯಾಚನ್ನು ನೋಡ್ಬಿಟ್ವಿ. ಅಪ್ಸೆಟ್ಸ್ ಆಗೋ ಥರ ಹೋಗ್ಬಿಟ್ಟು ಬಂದಿರೋಂಥ ಮ್ಯಾಚ್ಗಳು ನೋಡಿದ್ವಿ. ಅದು ಇಂಡಿಯಾ ಮ್ಯಾಚ್ ನೋಡಿ, ಅಪ್ಸೆಟ್ ಆಗೋ ಥರ ಹೋಯ್ತು. ಇಂಡಿಯಾಗೆ ಸೋತೋಗ್ಬಿಡ್ತಾರೆ ಗುರು ಇವತ್ತು ಪಕ್ಕ ಅನ್ನೋ ಥರ, ಆ ಥರ ಸೀನ್ ಕ್ರಿಯೇಟ್ ಆಗಿ ಹೋಗ್ಬಿಟ್ಟಿತ್ತು. ಯಾವಾಗ 77 ಫಾರ್ 6 ಆದಾಗ. ಅದಾದಮೇಲೆ ರಿಕವರ್ ಆದಂಥ ಇಂಡಿಯನ್ ಟೀಮು ಗೆದ್ದು ತೋರಿಸಿರೋದು. ನಾವು ಡಿಫೆಂಡಿಂಗ್ ಚಾಂಪಿಯನ್ಸು ಗುರು, ನಮ್ಮ ಮುಂದೆ ಎಲ್ಲ ಇವೆಲ್ಲ ನಡೆಯೋದಿಲ್ಲ. ನೀವು ಬೀಜ ಬಾಯಿಗೆ ಬರ್ಸಿದ್ರು ಅಷ್ಟೇ, ಗಲ ಅನ್ಸಿದ್ರು ಅಷ್ಟೇ. ನಾವು ಬೀಜ ಹಾಕಿದ್ದು ಬಾಯಿಗೆ ತುರ್ಕೋಣ ನನ್ನ ಮಕ್ಕಳು ಅಂತ ತೋರಿಸಿದ್ದಾರೆ ಇವತ್ತು US ಗೆ. ಏನು US ಅವ್ರು ಇರೋ ಬರೋರೆಲ್ಲ ಇಂಡಿಯನ್ಸಲ್ಲಿ, US ಅಲ್ಲಿ ಆಡ್ತಿರೋ ಅಂಥವ್ರೆಲ್ಲ ಅಲ್ಲಿ. ಇಲ್ಲಿ ಚಾನ್ಸ್ ಸಿಕ್ಕಿಲ್ಲ ಅಂತ ಅಲ್ಲಿ ಹೋಗಿ ಆಡ್ತಾವ್ರು ಅಷ್ಟೇ. ಪಾಪ ಚೆನ್ನಾಗಿ ಆಡಿದ್ರು ಇವತ್ತು, ಸಖತ್ತಾಗೆ. ಅಂದರೆ ಅವ್ರ ಸ್ಟ್ಯಾಂಡರ್ಡ್ಸ್ಗೆ ಚೆನ್ನಾಗಿ ಆಡಿದ್ರು ಅಂತ ಹೇಳ್ಬೇಕು. ಡಿಫೆಂಡಿಂಗ್ ಚಾಂಪಿಯನ್ಸ್ ವಿರುದ್ಧ ಈ ಥರ ಒಂದು ಬ್ರ್ಯಾಂಡ್ ಆಫ್ ಕ್ರಿಕೆಟ್ ಆಡ್ತಾರೆ ಅಂದರೆ ಇವತ್ತು ಅವ್ರು ಇಂಪ್ರೆಸ್ ಆಗಿರ್ತಾರೆ. ಅವ್ರು ಸೋಲ್ತೀವಿ ಅಂತಲೇ ಗೊತ್ತು ಅವ್ರಿಗೆ, ಇನಿಷಿಯಲಿನೇ ಗೊತ್ತು. ಬಟ್ ಅವ್ರಿಗೆ ಹೆಂಗೆ ಇದಾಯಿತು ಅಂತ ಸೈಕ್ ಆಯಿತು ಅಂತಂದರೆ ಅವರಿಗೆ ಈ 4 ವಿಕೆಟ್ ಬೀಳ್ತಿದ್ದಂಗೆ, ಇಲ್ಲ ಗುರು ಸ್ಮೆಲ್ ಹೊಡಿತಾ ಇದೆ, ಇಲ್ಲಿ ಗಮಲ ಹೊಡಿತಾ ಇದೆ, ಗೆದ್ಬಿಡ್ಬೋದು ನಾವು ಅನ್ನೋ ಆ ಥರ ಮೈಂಡ್ ಸೆಟ್ಟಿಗೆ ಬಂದ್ಬಿಟ್ವು. ನಾವು ಚೆನ್ನಾಗಿ ಆಡಬೇಕು ಅನ್ನೋ ಮೈಂಡ್ ಸೆಟ್ಟಲ್ಲಿ ಬಂದಿದ್ರು ಅವರು ಇವ್ರ ಮೇಲೆ, ಇಂಡಿಯಾ ಮೇಲೆ. ಬಟ್ ಯಾವಾಗ 4 ವಿಕೆಟ್ ಬಿತ್ತು, ಗೆಲ್ಬೋದು ಗುರು ಅಂತ ಆ ಥರ ಮೈಂಡ್ ಸೆಟ್ಟಿಗೆ ಬಂದ್ಬಿಟ್ರು. ಸೊ ಮೈಂಡ್ ಸೆಟ್ ಬಂದಿದ್ದು ಹೆಂಗೆ ಅಂತಂದರೆ, 4 ವಿಕೆಟ್ ಬೀಳ್ತಿದ್ದಂಗೆ 3 ವಿಕೆಟ್ ಒಂದೇ ಓವರಲ್ಲಿ 3 ವಿಕೆಟ್ ಎತ್ತಿದ್ರು ಗುರು. ಅಲಿ ಖಾನ್ ಮೊದಲನೇ ಬಾಲಿನೇ ಔಟ್ ಮಾಡಿದ್ದು ಅಲ್ಲಿ. ಅಭಿಷೇಕ್ ಶರ್ಮಾನ ರುಪ್ತಾರ ಹಾಕೊಂಡು ಅಂತ ಅನ್ಕೊಂಡಿದ್ರು. ಮೊದಲನೇ ಬಾಲ್ನ ಸರಿಯಾಗಿ ಕರೆಕ್ಟಾಗಿ ಹೋಗಿ ಕೊಟ್ಟರು ನೋಡಿ ಕ್ಯಾಚ್ನ. ಅಲ್ಲಿ ಎಕ್ಸ್ಟ್ರಾ ಕವರ್ಸಲ್ಲಿ ನಿಂತಿದ್ರು, ಸಾರಿ ಡೀಪ್ ಕವರ್ಸಲ್ಲಿ ನಿಂತಿದ್ದವ್ರಿಗೆ. ಏನು ಫೀಲ್ಡ್ ಸೆಟ್ ಮಾಡಿದ್ದೀವಿ ಇವತ್ತು, ಫೀಲ್ಡ್ ಸೆಟ್ನ ಮೆಚ್ಕೊಬೇಕು ಗುರು. US ಅವ್ರು ಏನೋ ಸುಮ್ಮನೆ ಹಂಗೆ ಅನ್ಕೊಂಡಿದ್ದೆ, ಒಂಥರ ಪ್ಲ್ಯಾನ್ ಮಾಡ್ಕೊಂಬಂದಿದ್ದಂಗಿತ್ತು. ಫೀಲ್ಡ್ ಸೆಟ್ ಕಣಕ್ಕಾಗಿ ಸೆಟ್ ಮಾಡಿದ್ರೆಲ್ಲ ಕೈಗೆ ಹೊಡಿಯೋರು ನೋಡಿ, ಹಂಗೆ ಹೋಗಂಗೆ ಎತ್ತಿರಲಿಲ್ಲ, ಓಡ್ಕೊಂಡು ಹೋಗೋ ಕ್ಯಾಚ್ ಅದೆಲ್ಲ ಅಷ್ಟೊಂದಿನ ಇರಲಿಲ್ಲ. ಎಲ್ಲ ಸೀದಾಗ ಕೈಗೆ ಹೊಡೆದ್ಬಿಟ್ರು ಬೌಂಡ್ರಿನಲ್ಲಿ. ಅದು ಅಭಿಷೇಕ್ ಶರ್ಮಾ ಹೊಡೆದಿದ್ದು. ಅಲ್ಲಿ ಫೀಲ್ಡ್ ಸೆಟ್ ಇರೋದೇ ಇಲ್ಲ ನಾರ್ಮಲಾಗಿ ನೋಡ್ತು ಅಂತಂದರೆ. ಇನ್ನು ಲೆಗ್ ಸೈಡ್ ಬೇಕಾದ್ರೆ ಇಟ್ಟಿರ್ತಾರೇನೋ, ಇವ್ರು ಅಲ್ಲೇ ಬಾಲ್ ಹಾಕ್ಬಿಟ್ಟು ಅಲ್ಲೇ ಇಟ್ಟಿದ್ದಾರಲ್ಲ ಫೀಲ್ಡು. ಒಂಥರ ಫೀಲ್ಡ್ ಸೆಟ್ನಂತೂ ಮೆಚ್ಕೊಬೇಕು. ಬೇರೆಯವ್ರಿಗೆ ಗೆಲ್ದಿರೋದು ಇವ್ರಿಗೆ ಬಂದಿದೆ ಅಂತಂದರೆ ಖಂಡಿತ ಅದನ್ನ ಮೆಚ್ಕೊಬೇಕು. ಆ್ಯಂಡ್ ವ್ಯಾನ್ ಅವ್ರು ಯಾವ ಥರ ಬೌಲಿಂಗ್ ನಾವು ಮಾಡಿದ್ರು ಅದಂತೂ ಕ್ರೇಜಿ ಗುರು. ಯಪ್ಪ, ಒಂದೇ ಓವರಲ್ಲಿ ಎಂತೆಂಥ ವೇರಿಯೇಷನ್ ಹಾಕಿದ್ರು. ಶಾರ್ಟ್ ಪಿಚ್ ಡೆಲಿವರಿ ಹಾಕ್ಬಿಟ್ಟು ತಿಲಕ್ ವರ್ಮಾ 3 ಜನ ಲೆಫ್ಟ್ ಹ್ಯಾಂಡರ್ಸು, ಇಶಾನ್ ಕಿಶಾನ್ ಔಟು, ತಿಲಕ್ ವರ್ಮಾ ಔಟು, ಶಿವಮ್ ದುಬೆ ಔಟು, 3 ಜನ ಲೆಫ್ಟ್ ಹ್ಯಾಂಡರ್ಸ್ ಗಾನು ಒಂದೇ ಓವರಲ್ಲಿ. ಇಶಾನ್ ಕಿಶಾನ್ಗೆ ತಗಲಾಕಿದ್ದು ಅಲ್ಲಿ ಮಿಡ್ ಆಫಿಗೆ ಕ್ಯಾಚ್ ಕೊಟ್ಬಿಟ್ಟು ಔಟ್ ಆಗ್ತಾರೆ. ಅದೇನಂತ ಎಕ್ಸ್ಟ್ರಾರ್ಡನರಿ ಬಾಲ್ ಏನಲ್ಲ, ಇವರೇ ಗ್ಯಾಪಲ್ಲಿ ಹೊಡಿಯೋಕೆ ಹೋಗ್ಬಿಟ್ಟು ಕೈಗೆ ಸೀದಾ ಹೊಡಿತಾರೆ. ಬಟ್ ತಿಲಕ್ ವರ್ಮಾಗೆ ಆಗ್ತಂಥ ಬಾಲ್ ತಗಲಾಕ್ಸ್ಬಿಟ್ರು. ಒಂಥರ ಅರ್ಲಿ ಶಾರ್ಟ್ನ ಹೊಡೆದ್ಬಿಟ್ರು ಇವರು, ಸಾರಿ ಡಿಲೇ ಆಗೋಗ್ಬಿಡ್ತು. ಆ ಶಾರ್ಟ್ ಪಿಚ್ ಡೆಲಿವರಿ ಹಾಕಿದ್ದು, ಜೊತೆಗೆ ನೆಕ್ಸ್ಟು ಸ್ಲೋವರ್ ಒನ್ ಹಾಕ್ಬಿಟ್ಟು ಶಾರ್ಟ್ ಹಾಕಿದ್ದು ಶಿವಮ್ ದುಬೆ ಬ್ಯಾಟ್ನೇ ಎಸ್ಬಿಟ್ರು. ಹಂಗೇನೆ ಬಂದು ಫಸ್ಟ್ನೇ ಬಾಲೇನೆ ಬ್ಯಾಟ್ ಎಸ್ಬಿಟ್ರು. 3 ವಿಕೆಟ್ ಹಂಗೆ 30 ಆಡ್ಸಲೇ ಪಟ್ ಅಂತ. 4 ವಿಕೆಟ್ ಡಮಾರ್ ಅಲ್ಲೇ. 4 ವಿಕೆಟು 6 ಓವರಿಗೆ 4 ವಿಕೆಟು 46 ರನ್ನು. ಅಲ್ಲಿಂದ ರಿಕವರ್ ಆದಂಥ ಟೀಮ್ ಇಂಡಿಯಾ. ಸೂರ್ಯಕುಮಾರ್ ಆದ ಒಂದು ಎಂಡಲ್ಲಿ ನಿಂತ್ಕೊಂಡು ನೋಡ್ತಾವ್ರೆ, ಏನರೋ ಶಿಷ್ಯ ಅಂದ್ರೆ ಹಿಂಗಾಡ್ತಾ ಇದ್ದೀರಾ ನೀವು, ಮಾನ ಮರ್ಯಾದೆ ಹೋಯ್ತಾಯ್ತಲ್ಲ ಇಲ್ಲಿ ನಮ್ಮದು ಅಂತ. ನಾವು ಅಂದ್ಕೊಂಡಿದ್ದೇನು 300 ಇಟ್ಕೊಂಡಿದ್ವಿ ತಲೆಯಲ್ಲಿ. ಇಲ್ಲ ಫಸ್ಟ್ ಬ್ಯಾಟಿಂಗ್ ಸಿಕ್ಬಿಡೈತಿ ಇವತ್ತು, US ಮೇಲೆ ಹಾಕೊಂಡು ರುಬ್ಬಿಡೋಣ ಗುಂಬಿಡೋಣ, 300 ಹೊಡೆದ್ಬಿಡೋಣ ಆರಾಮಾಗಿ. ಯಾಕಂದರೆ ನಾವು ಹೊಡಿಸಿದ ರೀತಿ ನೋಡಿದ್ರೆ ಹಂಗೆ ಇತ್ತಲ್ಲ. ಇಲ್ಲಿ ನೋಡಿ, ಸೌತ್ ಆಫ್ರಿಕಾ ಅಗೇನ್ಸ್ಟು ವಾರ್ಮ್-ಅಪ್ ಮ್ಯಾಚಲ್ಲಿ 240 ರನ್ ಹೊಡಿತೀವಿ. ಇಲ್ಲಿ ಬಂದ್ಬಿಟ್ಟು ಇವ್ರ ಹತ್ರ ತಗಲಾಕೊಂಬಿಟ್ವಿ. ಅಂದ್ಕೊಂಡಿರಲಿಲ್ಲ ಈ ಥರ ತಗಲಾಕಂತೀವಿ ಅಂತ. ನಾವು ಮಿನಿಮಮ್ 200 ಅನ್ಕೊಂಡಿದ್ವಿ. ಮಿನಿಮಮ್ ಇಂಡಿಯಾ ಬ್ಯಾಟಿಂಗ್ ಅಂತಾರೆ 200, ಫಸ್ಟ್ ಬ್ಯಾಟಿಂಗ್ ಅಂದರೆ 200 ಮೇಲೇ ಅಂತ ಅಂದ್ಕೊಂಡಿದ್ವಿ. ಬಟ್ ಈ ಥರ ಕಚ್ಕೊಂತಾರೆ ಅಂತ ಅಂದ್ಕೊಂಡಿರಲಿಲ್ಲ. ಬಟ್ ವಿಕೆಟು ಕೂಡ ಅಷ್ಟೊಂದು ಈಸಿಯಾಗಿರಲಿಲ್ಲ ಬ್ಯಾಟಿಂಗ್ ಆಡೋದಕ್ಕೆ. ನೋಡೋಲ್ಲಪ್ಪ, ಸೂರ್ಯಕುಮಾರ್ ಯಾದವ್ ಆಡಿದ ರೀತಿ ನೋಡ್ತು ಅಂತಂದರೆ ನಿಂತ್ಕೊಂಡ್ರು. ಫಸ್ಟು ರನ್ನೇ ಬಾಲ್ ಆಡ್ತಿರೋ, ಈ ಫಸ್ಟ್ ಒಂದು 30 ಬಾಲ್ ರನ್ನೇ ಬಾಲನ್ನು ಆಡಿದ್ದು ಸೂರ್ಯ. ಅದಾದಮೇಲೆ ಆಕ್ಸಿಲರೇಟ್ ಮಾಡಿದ್ದು, ಸಿಚುವೇಶನ್ ಹೆಂಗಿದೆ ಅಂತ ನೋಡಿಕೊಂಡು ಕೆಳಗಡೆನೇ ಹೊಡೆದ್ರು. ಬೌಂಡ್ರಿ ಹೊಡೆದ್ರು ಕೂಡ, ಸ್ವೀಪ್ ಹೊಡೆದ್ರು ಕೂಡ ಕೆಳಗಡೆನೇ ಹೊಡೆದ್ಬಿಟ್ಟು ಆಡೋರು. ಮೇಲ್ಗಡೆ ಎಲಿವೇಟೆಡ್ ಶಾಟ್ಗಳನ್ನ ಹೊಡಿಲೇ ಇಲ್ಲ ಫಸ್ಟ್ 30 ಬಾಲು. ಸೆಟ್ ಆಗೋವರೆಗೂ ಕೂಡ ಅಕ್ಷರ್ ಪಟೇಲ್ ಜೊತೆಗೆ ಒಂದು ಸ್ವಲ್ಪ ಚೆನ್ನಾಗಿ ಆಡಿದ್ರು. ಅದಾದ ನಂತರ ಅಕ್ಷರ್ ಪಟೇಲ್ ವಿಕೆಟ್ ಯಾವಾಗ ಬೀಳ್ತಾ ಇತ್ತೋ ಅವಾಗ ಕೊಟ್ಟು ರುಬ್ಬಾಕ್ ಸ್ಟಾರ್ಟ್ ಮಾಡೋರು ಹಾಕೊಂಡು, ನಜಿತ್ ತಗೊಳ್ರಿ ಅಂತ. ಬಟ್ ಆದರೂ ಒಂಥರ ಫೀಲ್ಡ್ ಸೆಟ್ ನೋಡಿ, ಹಾರ್ದಿಕ್ ಪಾಂಡ್ಯ ಅವ್ರ ವಿಚಾರದಲ್ಲಾಗಿರ್ಬೋದು, ಜೊತೆಗೆ ಅಕ್ಷರ್ ಪಟೇಲ್ ವಿಚಾರದಲ್ಲಾಗಿರ್ಬೋದು, ಎಲ್ಲ ಬೌಂಡ್ರಿನಲ್ಲಿ ಕರೆಕ್ಟಾಗಿ ಪರ್ಫೆಕ್ಟ್ ಪ್ಲೇಸ್ಮೆಂಟು ಗುರು. ಪರ್ಫೆಕ್ಟ್ ಪ್ಲ್ಯಾನ್ ಆ್ಯಂಡ್ ಪಿಕ್ಡ್ ಅನ್ನೋ ಥರ ಇತ್ತದು. ಎಲ್ಲ ಕೈಗೆ ಸೀದಾ ಬೌಂಡ್ರಿನಲ್ಲಿ ಸೀದಾ ಮೆಚ್ಕೊಬೇಕು ಗುರು. USA ಬೌಲಿಂಗ್ ಮಾಡಿರೋ ರೀತಿ ನೋಡ್ತು ಅಂದರೆ, ಯಾಕಂದರೆ ನಮ್ಮ ಇಂಡಿಯನ್ ಬ್ಯಾಟಿಂಗ್ ಡೆಪ್ನ ನೋಡ್ತು ಅಂದರೆ ಕ್ರೇಜಿ ಆಗಿದೆ. ಇನ್ಫ್ಯಾಕ್ಟ್ ರಿಂಕು ಸಿಂಗ್ ಬಗ್ಗೆ ಮಾತಾಡಬೇಕು. ರಿಂಕು ಸಿಂಗು ವಿಕೆಟ್ಸ್ ಬೀಳ್ತಿರೋದು ನೋಡ್ಬಿಟ್ಟು ಟುಕು ಆಡೋಕ್ಕೆ ಸ್ಟಾರ್ಟ್ ಮಾಡಿಬಿಟ್ಟಿದ್ರು ಅಲ್ಲಿ. ನೋಡ್ಕೊಳ್ಳೋಣ ಸ್ವಲ್ಪ ವಿಕೆಟ್ ಹೆಂಗೆ ಬಿಹೇವ್ ಆಗ್ತೈತೆ ಅಂತ. ಆಮೇಲೆ ತಲೆಕೆಟ್ಬಿಟ್ಟು ಯಾವಾಗ 13 ಬಾಲ್ ಕ್ರಾಸ್ ಆಯಿತೋ, ಸ್ಟ್ರೈಕ್ ರೇಟ್ ಡ್ರಾಪ್ ಆಯಿತೋ, ತಲೆಕೆಟ್ಬಿಟ್ಟು ಬಾರ್ಸಕ್ಕೆ ಅಂತ ಹೋಗಿದ್ರು, ಲ್ಯಾಂಗಪ್ಪಲ್ಲಿ ಔಟ್ ಆದರು. ಸೊ ಓಕೆ, ಸೂರ್ಯಕುಮಾರ್ ಯಾದವ್ ಇಲ್ಲ ಅಂತಂದರೆ ಇವತ್ತು ಖಂಡಿತ ಕಾಲೆತ್ಕೊಬೇಕಾಗಿತ್ತು. ಇವತ್ತು ನಮ್ಮ ಸೂರ್ಯಂಗೆ ಅದೇ ಹೇಳಿದ್ನಲ್ಲ, 15 ಗಂಟೆ ಲೀಡ್ ಹೊಡಿಬೇಕು ಅಂತ. ಸೊ ಇನ್ನೇನು ಫಸ್ಟ್ ಇನ್ನಿಂಗ್ಸ್ ಬಗ್ಗೆ ಮಾತಾಡಿ ಸಾಕು. ಸೆಕೆಂಡ್ ಇನ್ನಿಂಗ್ಸ್ ಬಗ್ಗೆ ಬಂತು ಅಂತಂದರೆ ಇನ್ನೇನು, ಇಲ್ಲಿ ಕಡೆ ಪವರ್ ಪ್ಲೇ ಸಿರಾಜ್ ಅಣ್ಣ ಡಾಮಿನೇಷನು.
ಫಸ್ಟ್ನೇ ಓವರಲ್ಲಿ 2 ವಿಕೆಟ್ ಡಮಾರಲ್ಲಿ 2 ವಿಕೆಟ್ನ ಎತ್ಬಿಟ್ರು ಗುರು. ಸಿರಾಜ್ ಬೈ ಎಲ್ಲೆಲ್ಲಿಂದ ಎಲ್ಲೆಲ್ಲಿಗೆ ತೊಗೊಂಬರು ಸಿರಾಜ್ ಬೈ. ಎಲ್ಲೋ ಇದ್ರು ಹೈದರಾಬಾದ್ ಆಡಬೇಕು ಅಂದ್ಕೊಂಡಿದ್ರು, ಇಲ್ಲಿ ಬಂದ್ಬಿಟ್ಟು ನೋಡ್ತು ಅಂದರೆ ಇಲ್ಲಿ ವರ್ಲ್ಡ್ ಕಪ್ಪಲ್ಲಿ ಮೊದಲನೇ ಮ್ಯಾಚಲ್ಲೇ 2 ವಿಕೆಟ್, ಅದು ಒಂಥರ ಬುಡಕ್ಕೆ ಬಂದಿರೋಂಥ ಮ್ಯಾಚಲ್ಲಿ 2 ವಿಕೆಟಲ್ಲಿ ಪೋಪ್ಲಲ್ಲಿ ಇವ್ರದ್ದು ಎಷ್ಟೋ 12ಕ್ಕೆ 3 ವಿಕೆಟ್ ಡಮಾರಾಗಿ ಹೋಗ್ಬಿಟ್ಟಿತ್ತಲ್ಲಿ. ನಮಗೆ ಕಾಂಪಿಟೇಷನ್ ಕೊಟ್ಬಿಟ್ರು ಅವರಲ್ಲಿ. ವಿಕೆಟ್ಸ್ ಯಾವಾಗ ಯಾರ್ದು ಬೇಗ ಬೀಳುತ್ತೆ ಅಂದರೆ ನಿಮಗಿಂತ ನಾವೇ ಬೇಗ ಬೀಳಿಸ್ಕೊಂತೀವಿ ಬಿಡ್ರಪ್ಪ ಅಂತ ಪಟ್ 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 ನನಗೆ ಬಿದ್ದಿದ್ದು ವಿಕೆಟ್ಸು. ಹರ್ಷದೀಪ್ ಸಿಂಗ್ 1 ವಿಕೆಟು, ಇವ್ರಿಗೆ 2 ವಿಕೆಟು. ಅದಾದ್ಮೇಲೆ ಬಿಲ್ಡ್ ಆದಂಥ ಪಾರ್ಟ್ನರ್ಶಿಪ್ಪು. ಆಮೇಲೆ ಮೈಲಿಂದ ಜೊತೆಗೆ ಸಂಜಯ್ ಇಬ್ಬರು 30+30+ ರನ್ನ ಹೊಡೆದ್ರು. ಮೈಲಿಂದ ಗಾಂಡ್ಗಾಪ್ರಿನೇ ಆಗೋಗ್ಬಿಟ್ರು. ಏನಾಯ್ತು ಅಂತ ಗೊತ್ತಿಲ್ಲ ಅವರಿಗೆ. ಈ ಥರ ಔಟ್ ಆಗ್ತಾರ. ಅಲ್ಲಿ ಬಾಲ್ ಕೀಪರ್ ಹಿಡ್ಕೊಂತವ್ರು ಮುಂದಕ್ಕೆ ನಡ್ಕೊಂಬರ್ತಾರ. ಬಾಲ್ ಕೀಪರ್ ಕೈಯಲ್ಲಿ ನೋಡ್ರೆ ನಡ್ಕೊಂಬರ್ತಾರೆ ಮುಂದಕ್ಕೆ. ಸ್ಟಂಪ್ ಮಾಡ್ದಂಗೆ ಬಿಡ್ತಾರಲ್ಲ ಇಶಾನ್ ಕಿಶಾನು. ಒಂಥರ ಕಾಮಿಡಿ ನೋಡ್ದಂಗೆ ಇತ್ತು. ಅಲ್ಲಿ ಮುಂದಕ್ಕೆ ಏನಕ್ಕೆ ನಡ್ಕೊಂಬರ್ತಾವ್ರು, ಹಿಂದಕ್ಕೆ ಹೋಗೋದ್ಬಿಟ್ಟು ಮುಂದಕ್ಕೆ ಬರ್ತಾವ್ರು ಅಲ್ಲಿ ಬಾಲ್ ಕೈಯಲ್ಲಿ ಇದ್ರು ಕೂಡ. ಸಂಜಯ್ ಒಂದು 30+ ಕಾಂಟ್ರಿಬ್ಯೂಟು, ಆಮೇಲೆ ಶುಭಮ್ ಅವರು ಒಂದು 30+ ಕಾಂಟ್ರಿಬ್ಯೂಷನು. ಎಲ್ಲ ಇಂಡಿಯನ್ ತಲೆಗಳೇನೆ, ಇಂಡಿಯನ್ ಕಲಿಗಳೇನೆಲ್ಲ. ಸೊ 30+30+30+, ಈ 3 ಜನ 30+30+30+ಏನೇ ಅವ್ರು ನೆಚ್ಕೋಬೇಕಾಯ್ತು ಅಷ್ಟೇ. ಆಮೇಲೆ ಇನ್ನೇನು ಇಲ್ಲ ಅಲ್ಲಿ. ಲಾಸ್ಟ್ ಓವರಲ್ಲಿ ಸಿರಾಜ್ ಭಯ್ಯ ಮತ್ತೆ ಸಿರಾಜ್ ಭಯ್ಯನ ಕಾಮಿಡಿ ಏನು ಅಂತಂದರೆ, ಸಿರಾಜ್ ಹಣೆ ಬರೆಯಲ್ಲಿ ಇನ್ನೂ 1 ವಿಕೆಟ್ ತೆಗಿಬೇಕು ಅಂತ ಬರ್ದಿತ್ತು ಅಂತ ಕಾಣಿಸುತ್ತೆ. ಅದು ವೈಡಲ್ಲ ಗುರು, ವೈಡಲ್ಲ ಅಂತ ರಿವ್ಯೂ ತಗೊಳ್ತಾರೆ. ಲಾಸ್ಟ್ ಬಾಲು ಅದು ವೈಡ್ ಅಂತ ಕೊಡ್ತಾರೆ, ಮತ್ತೆ ಡಿಕ್ಲೇರ್ ಆಗುತ್ತೆ. ಆಮೇಲೆ ನೆಕ್ಸ್ಟ್ ಬಾಲು ಯಾರ್ಕಾರ ಹಾಕ್ಬಿಟ್ಟು ವಿಕೆಟ್ನ ಎತ್ತುತ್ತಾರೆ. ಸುಮ್ಮನೆ ಹೋಗಿದ್ರಾಗಿತ್ತಾ, ಇನ್ನೊಂದು ವಿಕೆಟ್ ಕಳ್ಕೋಬೇಕಾಗಿತ್ತಾ, ನೀವು ಇನ್ನೊಂದು ವಿಕೆಟ್ ಗಿಫ್ಟ್ ಕೊಡಬೇಕಾಗಿತ್ತಾ ಅಂತ ಸಿರಾಜ್ ಭಯ್ಯ ಹೇಳ್ತಾರೆ. ನೋಡಿ, ಮೊದಲನೇ ಮ್ಯಾಚಲ್ಲೇ 3 ವಿಕೆಟ್ ಇದ್ದರೆ ಸಿರಾಜ್ ಭಯ್ಯ ಹೆಂಗೆ ಕುಣ್ಸನಾಗಿರೋ. ಬುಮ್ರಾ ಬಂತು ಅಂತ ಅಂತಂದರೆ ಇವ್ರನ್ನ ಹರ್ಷದೀಪ್ ಸಿಂಗು ಮಸ್ತಾಗಿ ಮಾಡಿದ್ರು. ಎಲ್ಲರೂ ಸಖತ್ತಾಗಿ ಬೌಲಿಂಗ್ ಮಾಡಿದ್ರು. ಬೌಲಿಂಗ್ ಹಿಂಗೆ ನೋಡೋಕೆ ಹೋಯ್ತು ಅಂತಂದರೆ ಕ್ರೇಜಿಯಾಗಿ ಮಾಡಿದರೆ. ಇವತ್ತು 5 ಆಪ್ಷನ್ಸ್ನ ಯೂಸ್ ಮಾಡಿರೋದು ನಮ್ಮ ಇಂಡಿಯಾ. ಬೌಲಿಂಗ್ ಅಂತ ಬಂದಾಗ ಜಾಸ್ತಿ ಆಪ್ಷನ್ಸ್ನ ಯೂಸ್ ಮಾಡಿಲ್ಲ. ಸೊ ಇವತ್ತು ಬೀಚ ಅಂತೂ ನಿಜವಾಗ್ಲೂ ಬಾಯಿಗೆ ಬಂದಿತ್ತು ಗುರು ಎಲ್ಲ ಇಂಡಿಯನ್ಸ್ಗೂ. ಯಾವಾಗ 4 ವಿಕೆಟ್ ನಮ್ಮದು ಡಮಾರ್ ಆಯಿತು ಪೋಪ್ಲಲ್ಲಿ. ಅಲ್ಲಿಂದ ಕ್ರೇಜಿ ಕಮ್ ಬ್ಯಾಕ್ ಮಾಡಿರೋದು ಸೂರ್ಯಕುಮಾರ್ ಯಾದವ್ ಅವರ ಸಿಂಗಲ್ ಹ್ಯಾಂಡೆಡ್ ಎಫರ್ಟಿಂದ. ಮತ್ತೆ ಸಿಗುವ ಮುಂದಿನ ವಿಡಿಯೋದಲ್ಲಿ. ನಿಮಗೆ ಅನ್ನಿಸ್ತೀವಿ ಇದನ್ನು ಮ್ಯಾಚ್ ಕಾಮೆಂಟ್ ಸೆಕ್ಷನಲ್ಲಿ ಹಾಕಿ.